ಓಂ ಯಾ ಮುಕ್ತಿ ಹೇತುರವಿಚಿಂತ್ಯ ಮಹಾವ್ರತಾತ್ವಂ ಅಭ್ಯಸ್ಯಸೆ ಸುನಿಯತೇಂದ್ರಿಯ ತತ್ವಸಾರೈಃ ಮೋಕ್ಷಾರ್ಥಿಭಿರ್ಮುನಿಭಿರಸ್ತ ಸಮಸ್ತ ದೋಷೈರ್ವಿದ್ಯಾಸಿ ಸಾ ಭಗವತಿ ಪರಮಾಹಿ ದೇವಿ ಕಾತ್ಯಾಯನಾಯ ವಿದ್ಮಹೇ ಕನ್ಯಾಕುಮಾರಿ ಧೀಮಹಿ ತನ್ನೋ ದುರ್ಗಿಃ ಪ್ರಚೋದಯಾತ್. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಆತ್ಮೀಯ ಪ್ರಿಯ ಪ್ರೇಕ್ಷಕ ಮಿತ್ರರೇ, ನಿಮ್ಮೆಲ್ಲರ ಜೀವನ ಸುಖಕರ, ಲಾಭಕರ, ಸಮೃದ್ಧಿಕರವಾಗಿರಲಿ ಅಂತ ನನ್ನ ಆರಾಧ್ಯ ದೇವಿ ಹೊರನಾಡು ಅನ್ನಪೂರ್ಣೇಶ್ವರಿಯ ಪಾದಗಳಿಗೆ ನಮಸ್ಕರಿಸ್ತಾ, ಪ್ರಿಯ ಪ್ರೇಕ್ಷಕ ಮಿತ್ರರೇ, ತುಲಾರಾಶಿ ಸೆಪ್ಟೆಂಬರ್ ತಿಂಗಳ ಮಾಸ ಭವಿಷ್ಯ ಹೇಗಿದೆ ಅನ್ನುವಂಥದ್ದನ್ನು ಈ ವಿಡಿಯೋ ನಾವು ನೋಡೋಣ. ಪ್ರಮುಖವಾಗಿ ಗುರುಬಲ ಇದೆ ಅನ್ನುವಂಥದ್ದು ಒಂದು ದೊಡ್ಡ ಸ್ಯಾಟಿಸ್ಫ್ಯಾಕ್ಷನ್ ತುಲಾರಾಶಿಯವರಿಗೆ. ಯಾವುದೇ ಕೆಲಸಕ್ಕೆ ಕೈ ಹಾಕಿದ್ರೂ ಸಕ್ಸಸ್ ಆಗಬೇಕು, ಆಗುತ್ತೆ. ಮುಂದೊಂದಿನ ಜೀವನದಲ್ಲಿ ಬಹಳ ಅತ್ಯುತ್ತಮವಾದಂಥ ಒಂದು ಸ್ಥಾನಕ್ಕೆ ಇರುವಂಥ ಎಲ್ಲ ಲಕ್ಷಣಗಳು ಕೂಡ ತುಲಾರಾಶಿಯವರಿಗೆ ಈ ತಿಂಗಳಿಂದ ಕಾಣ್ತಾ ಇದೆ. ತುಲಾರಾಶಿಯವರಿಗೆ ಒಂದು ಮೇಜರ್ ಪ್ಲಸ್ ಪಾಯಿಂಟ್ ಏನಂತಂದರೆ 11ನೇ ಮನೆ ಅನ್ನುವಂಥದ್ದು ಲಾಭಸ್ಥಾನ. ಶುಕ್ರ 11ನೇ ಮನೆಗೆ ಬರ್ತಾರೆ 10ನೇ ಮನೆಯಿಂದ. ಶುಕ್ರನಿಗೆ ಅದು ಶತ್ರು ಆದರೂ ಕೂಡ, ನಿಮ್ಮ ರಾಶಿಯಾಧಿಪತಿ ಶುಕ್ರನಿಗೆ ಆ ಸ್ಥಾನ ಶತ್ರು ಆದರೂ ಸಹ ನಿಮಗೆ ಹೌಸ್ ಆಫ್ ಗೇನ್ ಲಾಭಸ್ಥಾನ ಆದ್ದರಿಂದ ಶುಕ್ರನಿಂದ ಕೆಟ್ಟದ್ದಿಲ್ಲ. ಒಂದು ಕಡೆ ಗುರುಬಲ ಬಂದ್ಬಿಡ್ತು ಅಂದರೆ ತೃತೀಯಾಧಿಪತಿ, ಧೈರ್ಯಾಧಿಪತಿ, ಶೌರ್ಯಾಧಿಪತಿ, ಸಕ್ಸಸ್ಗೆ ಅಧಿಪತಿ ಅಂತ ಗುರು ನಿಮಗೆ ಸ್ಟ್ರಾಂಗ್ ಇದ್ದಾರೆ. ಋಣ ಅಂದರೆ ಸಾಲ ಮಾಡೋದು, ರೋಗ ಬರೆಸ್ಕೊಳ್ಳೋದು, ಶತ್ರುಗಳ ಉತ್ಪತ್ತಿ ಮಾಡ್ಕೊಳ್ಳೋಂಥ ಸ್ಥಾನಕ್ಕೆ ಅಧಿಪತಿ ಅಂತ ಗುರುನು ಸ್ಟ್ರಾಂಗ್ ಆಗಿರೋದ್ರಿಂದ ಸಾಲ ಇಲ್ಲ, ರೋಗ ಇಲ್ಲ, ಶತ್ರುಗಳಿಲ್ಲ. ಧೈರ್ಯ ಇರುತ್ತೆ, ಸ್ಥೈರ್ಯ, ಶೌರ್ಯ, ವಿಜಯ, ಸಕ್ಸಸ್ ಇರುತ್ತೆ. ಇದು ಗುರುವಿಂದ ಸಿಕ್ಬಿಡ್ತು ಈ ತಿಂಗಳು. ಇನ್ನು ಶುಕ್ರ 14ನೇ ತಾರೀಕು ಬರ್ತಾರೆ ಇಲ್ಲಿಗೆ ಲಾಭಸ್ಥಾನಕ್ಕೆ. ಅಲ್ಲಿವರೆಗೂ ನಿಮಗೆ ದಶಮ ಸ್ಥಾನದಲ್ಲಿ ಇರ್ತಾರೆ. ನಿಮ್ಮ ಶರೀರಕ್ಕೆ, ನಿಮ್ಮ ಅದೃಷ್ಟಕ್ಕೆ ಅಧಿಪತಿಯಾದಂಥ ಶುಕ್ರ ದಶಮಕ್ಕೆ ಬಂದಾಗ ಏನು ಫಲ ಇದೆಯೋ, ಈಗ ಪ್ರಸ್ತುತ ಏನು ಫಲ ಇದೆಯೋ ಅದೇ ಫಲ ಇನ್ನು ಕಂಟಿನ್ಯೂ ಆಗುತ್ತೆ, ಬಿಟ್ಟರೆ ಶುಕ್ರನಿಂದ ಕೆಟ್ಟದ್ದಂತೂ ಇಲ್ಲ. ಇನ್ನು ಲಾಭಸ್ಥಾನದಲ್ಲಿ ನಿಮಗೆ ಕೇತುನೂ ಇರತಕ್ಕಂಥದ್ದು ಒಳ್ಳೆಯ ಫಲವೇ. ರಾಹು ಪಂಚಮ ಆದರೂ ನಿಮ್ಮ ರಾಶಿಯಾಧಿಪತಿ ಶುಕ್ರನಿಗೆ ರಾಹು ಶಿಷ್ಯ, ಜೊತೆಗೆ ರಾಹು ಇರತಕ್ಕಂಥದ್ದು ಶನಿಯ ಮನೆ. ಹಾಗಾಗಿ ರಾಹುವಿಂದ ದೊಡ್ಡ ದೋಷ ಬರಲ್ಲ, ಆದರೆ ಪಂಚಮ ರಾಹು ಅನ್ನುವಂಥದ್ದು ಒಂದು ಸ್ವಲ್ಪ ಎಫೆಕ್ಟನ್ನು ಕೊಡುತ್ತೆ. ವಿಳಂಬ ಸಂತಾನ, ಶುಭ ಕಾರ್ಯಗಳು ವಿಳಂಬ ಆಗೋದು, ಸೋಂಬೇರಿತನ ಆಗೋದು, ಹೊಟ್ಟೆ ದೊಡ್ಡದಾಗ್ಬಿಡೋದು, ಇದೆಲ್ಲ 5ನೇ ಮನೆ ರಾಹು ಇದ್ರೆ ಸ್ವಲ್ಪ ಸಮಸ್ಯೆಗಳು ಉಂಟು ಮಾಡುತ್ತೆ. ಅದಕ್ಕೇನು ಮಾಡಬೇಕು ನೀವು? ಇದೇ ತಿಂಗಳು ಸೆಪ್ಟೆಂಬರ್ 7ನೇ ತಾರೀಕು ರಾಹು ಜಯಂತಿ ಇದೆ. ತುಲಾರಾಶಿಯವರು ಯಾವುದೇ ಕಾರಣಕ್ಕೂ ಮಿಸ್ ಮಾಡಬೇಡಿ. ಪಂಚಮ ರಾಹು ಇರೋದ್ರಿಂದ ಹುಟ್ಟಿದಾಗ ಮಗುಗೆ ಏನಾರ 5ನೇ ಮನೆ ರಾಹು ಇದ್ದರೆ ಪಂಚಮಾರಿಷ್ಟ ರಾಹು ಶಾಂತಿ ಅಂತ ಮಾಡಿಸ್ತೀವಿ. ಬಟ್ ನೀವೇನು ಈಗ ಮಾಡಿಸ್ಕೊಳ್ಳೋ ಅವಶ್ಯಕತೆ ಇಲ್ಲ. ಇದು ಗೋಚಾರ, ಹೊಟ್ಟೋಗುತ್ತೆ ಮುಂದಕ್ಕೆ. 18 ತಿಂಗಳು ರಾಹು ಇರ್ತಾರೆ, ಆಮೇಲೆ ಹೊಟ್ಟೋಗುತ್ತೆ, ಆಮೇಲೆ ಚತುರ್ಥ ರಾಹು ಬಂದುಬಿಡ್ತಾರೆ. ಹಾಗಾಗಿ ಈ ತಿಂಗಳು ನೀವು ರಾಹು ಜಯಂತಿ ದಿನ ಯಾವುದಾದ್ರೂ ದೇವಸ್ಥಾನಕ್ಕೆ ಹೋದರೂ ನವಗ್ರಹಗಳಿರುತ್ತೆ. ನವಗ್ರಹಗಳಲ್ಲಿ ಕುಬೇರ ಮೂಲೆ ಅಂದರೆ ನೈಋತ್ಯ ಮೂಲೆ ಇರತಕ್ಕಂಥ ರಾಹು ಗ್ರಹಕ್ಕೆ ಒಂದು ಅರ್ಚನೆ, ಒಂದು ಹಾಲಾಭಿಷೇಕ, ಒಂದು ನೈವೇದ್ಯ, ಒಂದು ಮಂಗಳಾರತಿ ಇತ್ಯಾದಿಗಳೇನಾದರೂ ಮಾಡಿ ಒಂದು ಭಕ್ತಿಯಿಂದ ನಮಸ್ಕಾರ ಮಾಡಿ ಒಂದು 9 ಪ್ರದಕ್ಷಿಣೆ ಮಾಡಿಕೊಂಡು ರಾಹು ಗ್ರಹನ ಪ್ರಾರ್ಥನೆ ಮಾಡ್ಕೊಂಡ್ಬನ್ನಿ. ರಾಹು ಜಯಂತಿ 7ನೇ ತಾರೀಕು ಸೆಪ್ಟೆಂಬರ್ ತಿಂಗಳಲ್ಲಿದೆ. ತನ್ಮೂಲಕ ರಾಹುವಿನ ಫಲ ನಿಮಗೆ ಚೆನ್ನಾಗಿ ಸಿಗುತ್ತೆ. ಇನ್ನು ಶನಿ ಅಂತಲೂ ನಿಮಗೆ ಪಂಚಮ ಶನಿ ಪ್ರಭಾವ ದೂರ ಆಗೋಯ್ತು. ಈಗಾಗಲೇ ಆಗಿ ಹತ್ರ 5 ತಿಂಗಳಾಗೋಯ್ತು ಪಂಚಮ ಶನಿ ದೂರ ಆಗಿ. ಈಗ ಶನಿ 6ನೇ ಮನೆಯಲ್ಲಿದ್ದಾರೆ. 6ನೇ ಮನೆಯಿದ್ದರೆ ರೋಗ ಬರುತ್ತಾ? ಖಂಡಿತ ಅಲ್ಲ. ನಿಮಗೆ ಯಾವುದು ಪಂಚಮ ಶನಿ ಪ್ರಭಾವವೋ, ಅರ್ಧಾಷ್ಟಮವೋ, ಅಷ್ಟಮವೋ, 7.5 ಇಲ್ಲದೇ ಇರೋದ್ರಿಂದ ನೀವು ಅದನ್ನು ಟೆನ್ಷನ್ ತಗೊಳ್ಳೋ ಅವಶ್ಯಕತೆಯೇ ಇಲ್ಲ. ಶನಿ ಪ್ರಭಾವ ನಿಮ್ಗೆ ಇರೋದಿಲ್ಲ. ಉದ್ಯೋಗದಲ್ಲಿ ಬಡ್ತಿ ಸಿಗುತ್ತೆ, ಹೊಸ ಉದ್ಯೋಗ ಪ್ರಯತ್ನ ಸಕ್ಸಸ್ ಆಗುತ್ತೆ. ಏನಾದರೂ ಮಾಡಬೇಕು ಅಂತಿದ್ರೆ ಉದ್ಯೋಗದಲ್ಲಿ ನಿಮಗೆ ಇದೇ ಒಂದು ಪ್ರಶಸ್ತವಾದ ಸಮಯ. ಉದ್ಯೋಗ ಬದಲಾವಣೆ ಮಾತ್ರ ಸ್ವಲ್ಪ ಬೇಡ ಅಂತ ಹೇಳ್ತೀನಿ ನಾನು ಈ ತಿಂಗಳು. ಇರೋ ಉದ್ಯೋಗದಲ್ಲಿ ವೃದ್ಧಿಯಾಗಿ ಪ್ರಾಜೆಕ್ಟ್ ಚೇಂಜ್ ಮಾಡ್ಕೊಳ್ಳಿ, ಅಥವಾ ನೆಕ್ಸ್ಟ್ ಲೆವೆಲ್ಗೆ ಇನ್ಕ್ರಿಮೆಂಟು, ಪ್ರಮೋಷನ್ಗೆ ಪ್ಲ್ಯಾನ್ ಮಾಡಿ, ಅದೆಲ್ಲ ನಿಮಗೆ ಸಕ್ಸಸ್ ಆಗುತ್ತೆ. ಬಿಟ್ಟರೆ ಉದ್ಯೋಗ ಚೇಂಜ್ ಮಾಡ್ತೀನಿ ಅನ್ನೋಂಥದ್ದು ಬೇಡ. ಮತ್ತು ಇಂಪೋರ್ಟ್ ಆ್ಯಂಡ್ ಎಕ್ಸ್ಪೋರ್ಟ್ ಬಿಸ್ನೆಸ್ ಆಗ್ಬೋದು, ಅಥವಾ ಫಾರಿನ್ಗೆ ಹೋಗಿ ವಿದ್ಯಾಭ್ಯಾಸ ಅನ್ನುವಂಥದ್ದು, ಫಾರಿನ್ಗೆ ಹೋಗಿ ಉದ್ಯೋಗ ಅನ್ನುವಂಥದ್ದು, ಇದೆಲ್ಲ ಬಿಸ್ನೆಸ್ಸು ಕೂಡ ನಿಮಗೆ ಫಾರಿನಲ್ಲಿ ಎಲ್ಲ ತುಂಬ ಚೆನ್ನಾಗಿರೋದ್ರಿಂದ ತುಲಾರಾಶಿಯವರು ಈ ಸ್ಟ್ರೀಮಲ್ಲಿ ಏನಾದರೂ ಇದ್ದರೆ ಖಂಡಿತ ನಿಮ್ಮ ಪ್ರಯತ್ನ ಯಶಸ್ಸು ಪೀಕ್ ಲೆವೆಲ್ಗೆ ಮುಟ್ಟುತ್ತೆ. ಹಾಗಾಗಿ ಯಾವುದೇ ಕಾರಣಕ್ಕೂ ಭಯಪಡೋ ಅವಶ್ಯಕತೆ ಇಲ್ಲ. ತುಲಾರಾಶಿಯವರಿಗೆ ಉತ್ತಮವಾದಂಥ ಸಂದರ್ಭ ಇದು. ಶನಿಯಿಂದನೂ ಪ್ರಾಪ್ತಿ. ಶನಿ, ಗುರು, ರಾಹುಕೇತುಗಳು ಚೆನ್ನಾಗಿದ್ದಾರೆ ಅಂತ ಆಯಿತು. ಇನ್ನು ನೋಡಿ, ಗುರು 9ನೇ ಮನೆಯಲ್ಲಿದ್ದಾರೆ ಅಂತಂದರೆ ಎಷ್ಟು ಸಂತೋಷ ಆಗುತ್ತೆ ಗೊತ್ತಾ? ಭಾಗ್ಯಗಳು ಉತ್ಪತ್ತಿ ಆಗ್ತಾ ಬರುತ್ತೆ, ಉಪಯೋಗಿಸ್ಕೊಳ್ಬೇಕಷ್ಟೇ. ಇನ್ನು 12ನೇ ಮನೆಗೆ ಬುಧ ಬರ್ತಾರೆ. 12ನೇ ಮನೆಗೆ ಬುಧ ಬಂದರೂ ಸಹ ಆ ಮನೆಗೆ ಅಧಿಪತಿ ಆದಂಥ ಬುಧ ನಿಮ್ಮ ರಾಶ್ಯಾಧಿಪತಿ ಶುಕ್ರನಿಗೆ ಮಿತ್ರ.
ತ್ರಿಕೋಣ ಸ್ಥಾನಾಧಿಪತಿ. ಹಾಗಾಗಿ 13ನೇ ತಾರೀಕುವರೆಗೂ ಕುಜ 12ನೇ ಮನೆಯಲ್ಲಿದ್ದು 13ನೇ ತಾರೀಕು ಕುಜ ನಿಮ್ಮ ಮನೆಗೆ ಬರ್ತಾರೆ. ಶತ್ರು ಸ್ಥಾನವೇ, ಕುಜ ಬಲ ಇಲ್ಲ, ಒಪ್ಕೊಳ್ಳೋಣ. ಭೂಮಿ ಸಂಬಂಧಪಟ್ಟ ಸ್ವಲ್ಪ ಸಮಸ್ಯೆಗಳಾಗ್ಬೋದು. ಈ ಸೈಟ್ ಗೀಟ್ ರಿಜಿಸ್ಟ್ರೇಷನ್ ಈ ತಿಂಗಳಲ್ಲಿ ಮಾಡ್ಕೋಬೇಡಿ. ಭೂಮಿ ಪೂಜೆ ಮಾಡಿ ಮನೆ ಕಟ್ಟೋದು ಈ ತಿಂಗಳಲ್ಲಿ ಶುರು ಮಾಡೋಕ್ಕೆ ಹೋಗಬೇಡಿ. ಇನ್ನೊಂದು ತಿಂಗಳು ವೆಯ್ಟ್ ಮಾಡಿ. ಒಳ್ಳೆಯ ಲಕ್ಷಣವಾಗಿ ಕಾರ್ತಿಕ್ ಮಾಸದಲ್ಲೋ ಯಾವಾಗಾದರೂ ಮಾಡ್ಕೊಳ್ಳುವಂತ್ರಿ. ರಿಯಲ್ ಎಸ್ಟೇಟು ಮೀಡಿಯೇಟರ್ಸ್ಗೂ ಕೂಡ ಸ್ವಲ್ಪ ಅನಾನುಕೂಲ, ರೈತರಿಗೂ ಸ್ವಲ್ಪ ಅನಾನುಕೂಲ. ಇದೆಲ್ಲ ನಾವು ಕಾಣಬಹುದು ತುಲಾರಾಶಿಯವರಿಗೆ. ಕಾರಣ ಕುಜ ನಿಮ್ಮ ರಾಶಿಗೆ ಬಂದುಬಿಟ್ಟಿರ್ತಾರೆ. ಕುಜ ನಿಮ್ಮ ರಾಶಿಗೆ 7ನೇ ಮನೆ ಅಧಿಪತಿ. ಅಂದರೆ ಪಾರ್ಟ್ನರ್ಶಿಪ್, ಬಿಸ್ನೆಸ್ಸು, ವಿವಾಹ, ಲೈಫ್ ಪಾರ್ಟ್ನರ್ ಮತ್ತು ಬಿಸ್ನೆಸ್ ಪಾರ್ಟ್ನರು, ಮತ್ತು ಧನಸ್ಥಾನ, ಕುಟುಂಬ ಸ್ಥಾನ, ವಾಕ್ಸ್ಥಾನ, ವಿದ್ಯಾಸ್ಥಾನ ಎಲ್ಲಕ್ಕೂ ಅಧಿಪತಿ ಅಂತ ಕುಜ ನಿಮಗೆ ರಾಶಿಯಲ್ಲೇ ಇರ್ತಾರೆ. ಅಂದರೆ ತಾತ್ಕಾಲಿಕ ಕುಜ ದೋಷ ಇದೆ. ಕಂಪಲ್ಸರಿ ಸುಬ್ರಹ್ಮಣ್ಯನ ಸ್ತೋತ್ರಗಳನ್ನು ಕೇಳಬೇಕು. ಸುಬ್ರಹ್ಮಣ್ಯನ ದೇವಸ್ಥಾನಕ್ಕೆ ಪ್ರತಿ ಮಂಗಳವಾರ ಹೋಗಿ ಒಂದು ಭಸ್ಮಾರ್ಚನೆ ಮಾಡಿಸಿ, 1 ವಾರ ಭಸ್ಮಾರ್ಚನೆ ಮಾಡಿಸಿದ್ರೆ ಸಾಕು. ಅಂತಂದಿಟ್ಕೊಂಡು ಪ್ರತಿನಿತ್ಯ ಅದನ್ನು ನೀವು ಹಣೆಗೆ ಹಚ್ಕೊಳ್ಳಿ, ತುಂಬ ಒಳ್ಳೆಯ ಫಲ. ಸುಬ್ರಹ್ಮಣ್ಯನ ಆರಾಧನೆ ಮಾಡೋದ್ರಿಂದ ಕುಜ ನಿಮಗೆ ಶಾಂತಿ ಆಗಿಬಿಡುತ್ತೆ. ಅದಕ್ಕೇನು ಹೋಮ, ಪೂಜೆ, ಯಜ್ಞ, ದಾನ ಇತ್ಯಾದಿಗಳು ಬೇಕಾಗಿಲ್ಲ. ಇನ್ನು 12ನೇ ಮನೆಗೆ ಬರುವಂಥ ಬುಧನಿಂದ ನಿಮಗೆ ಭಾಗ್ಯ ಫಲವೇ ಸಿಗುತ್ತೆ. ಬಟ್ 12ನೇ ಮನೆಗೆ ಬರೋದ್ರಿಂದ ಏನಾಗುತ್ತೆ, ಖರ್ಚು ಜಾಸ್ತಿ ಆಗುತ್ತೆ. ತುಲಾರಾಶಿಯವರಿಗೆ ಯಥೇಚ್ಛವಾಗಿ ಖರ್ಚು, ಸುಮ್ಮನೆ ಖರ್ಚು. ಮನೇಲಿ ಲಕ್ಷಣವಾಗಿ ಅಡುಗೆ ಮಾಡಿಟ್ಟಿರ್ತಾರೆ, ಆದರೂ ಕೂಡ ಹೋಟ್ಲಿಗೆ ಹೋಗಿ ಊಟ ಮಾಡೋದು. ಕೆಲಸನೇ ಇರಲ್ಲ, ಬೈಕ್ಗೋ ಕಾರ್ಗೋ ಪೆಟ್ರೋಲು ಡೀಸೆಲ್ ಹಾಕ್ಕೊಂಡು ಸುತ್ತಾಡೋದು. ಮೊಬೈಲ್ ಚೆನ್ನಾಗೇ ಇರುತ್ತೆ, ಇಲ್ಲ ಇನ್ನೊಂದು ಹೊಸ ಮೊಬೈಲ್ ಅಪ್ಡೇಟೆಡ್ ತೊಗೋಬೇಕು ಅಂದ್ಬಿಟ್ಟು ಒಂದು ಸೇಲ್ ಮಾಡಿಬಿಟ್ಟು ಹೊಸ ಮೊಬೈಲ್ ತೊಗೊಳ್ಳೋದು. ಹೀಗೆ ಸ್ವಲ್ಪ ವೇಸ್ಟ್ ಖರ್ಚುಗಳು ಜಾಸ್ತಿ ಆಯಿತು. ವೇಸ್ಟ್ ಏನಿಲ್ಲ, ಎಂಜಾಯ್ಮೆಂಟೇ. ಬಟ್ ವೇಸ್ಟ್ ಖರ್ಚಾಗ್ತಾ ಇದ್ದಂಗೆ, ಫಿನಾನ್ಷಿಯಲ್ ಕ್ರೈಸಸ್ ಆಗ್ತಾ ಇದ್ದಂಗೆ ಸ್ವಲ್ಪ ಹಣನ ಸೇವ್ ಮಾಡಿಟ್ಟು ಸ್ವಲ್ಪ ದುಡ್ಡು ಎತ್ತಿಡಿ. ಬ್ಯಾಂಕಲ್ಲೋ ಎಲ್ಲೊಂದು ಕಡೆ ಎತ್ತಿಡಿ. ಸೇವಿಂಗ್ಸ್ ತುಂಬ ಇಂಪಾರ್ಟೆಂಟ್ ಆಗುತ್ತಲ್ವಾ. ಹಾಗಾಗಿ ಒಂದು ಸ್ವಲ್ಪ ಆ ಥರದ ಖರ್ಚುಗಳು ಕಾರಣ ಬುಧ 12ನೇ ಮನೆಗೆ ಬರೋದರಿಂದ. ಇನ್ನು ಸೂರ್ಯ 17ನೇ ತಾರೀಕು 12ನೇ ಮನೆಗೆ ಬಂದುಬಿಡ್ತಾರೆ. ಲಾಭಸ್ಥಾನದಲ್ಲಿದ್ದಾಗ 17ನೇ ತಾರೀಕುವರೆಗೂ ಚೆನ್ನಾಗಿರುತ್ತೆ. ಅದಾದಮೇಲೆ ಅವರು ವ್ಯಯಸ್ಥಾನಕ್ಕೆ ಬಂದುಬಿಡ್ತಾರೆ. ಸೂರ್ಯ ವ್ಯಯಸ್ಥಾನಕ್ಕೆ ಬಂದರೂ ನಿಮಗೆ ನೆಗೆಟಿವ್ ಇಲ್ಲ. ಕಾರಣ ಸೂರ್ಯನಿಗೆ ಆ ಮನೆ ಮಿತ್ರ ಸ್ಥಾನವೇ. ಬುಧಾದಿತ್ಯ ಯೋಗ ಎರಡೂ ಕೂಡ ಅಪ್ಲೈ ಆಗುತ್ತೆ. ಒಟ್ಟಾರೆ ಹೇಳ್ಬೇಕಂತಂದರೆ ತುಲಾರಾಶಿಯವರಿಗೆ ಏನೋ ಒಂದು ಅದೃಷ್ಟ ಕಂಡ್ರಿ. ಈ ತಿಂಗಳು ಯಾವ ಗ್ರಹನೂ ನೆಗೆಟಿವ್ ಇಲ್ಲ ಎಕ್ಸೆಪ್ಟ್ ಕುಜ. ಸರಿ, ಈಗ ರಾಹು ಜಯಂತಿ ದಿನ 7ನೇ ತಾರೀಕು ಮಾಡ್ಕೊಳ್ಳಿ ಅಂತ ಹೇಳಿದೆ. ಅದ್ರ ಜೊತೆಗೆ 6ನೇ ತಾರೀಕು ಅನಂತ ಪದ್ಮನಾಭ ಸ್ವಾಮಿ ವ್ರತ. ಎಷ್ಟೋ ಜನಕ್ಕೆ ಅನಂತ ಪದ್ಮನಾಭ ಸ್ವಾಮಿ ವ್ರತ ಮಾಡ್ತಾರೆ. ಸುಮಾರು ಜನ ಕೇಳಿರಲ್ಲ ಈ ವ್ರತ ಮಾಡ್ತಾರೆ. ಮಾಡುವ ಪದ್ಧತಿ ಇರೋ ಮಾಡಬೇಕು. 6ನೇ ತಾರೀಕು. 8ನೇ ತಾರೀಕು ಮಹಾಲಯ ಪಕ್ಷಾರಂಭ. ನೋಡಿ, ನಾನು ನಿಮ್ಗೆ ಹೇಳಿದೆ, ಏನು ಶುಭ ಕಾರ್ಯ ಮಾಡೋಕ್ಕೆ ಹೋಗಬೇಡಿ. ಒಂದು ಭೂಮಿ ಪೂಜೆನೋ, ಒಂದು ಮನೆ ತೊಗೊಳ್ಳೋದು, ಸೈಟ್ ತೊಗೊಳ್ಳೋದು, ಹೆಂಗೆ ತೊಗೊಳ್ತೀರಿ 8ನೇ ತಾರೀಕೆ ಬಂದುಬಿಡುತ್ತೆ ನಿಮಗೆ ಮಹಾಲಯ ಪಕ್ಷ ಪ್ರಾರಂಭ. ಅಲ್ಲಿಂದ 15 ದಿನ ಪಿತೃಗಳು ಸಂಬಂಧಪಟ್ಟಂಥ ಒಂದು ಸಂದರ್ಭ ಇರೋದ್ರಿಂದ ಈ ಸಂದರ್ಭದಲ್ಲಿ ಯಾವುದೇ ಶುಭ ಕಾರ್ಯಗಳು ನಾವು ಮಾಡಲ್ಲ. ಮೊದಲಿಂದನೂ ಮಾಡ್ಕೊಂಬಂದಿಲ್ಲ ನಮ್ಮ ಹಿರಿಯರ ಕಾಲದಿಂದ. 8ನೇ ತಾರೀಕು ಪ್ರಾರಂಭ ಆಯಿತು ಅಂತಂದರೆ 21ನೇ ತಾರೀಕು ಮಹಾಲಯ ಅಮಾವಾಸ್ಯೆ. 21ನೇ ತಾರೀಕಿನವರೆಗೂ ಪ್ರತಿನಿತ್ಯವೂ ನೀವು ಪಿತೃಗೆ ಸಂಬಂಧಪಟ್ಟಂಥ ಪೂಜೆ ಮಾಡಬಹುದೇ ಹೊರತು ನಿಮ್ಮ ಶುಭ ಕಾರ್ಯಕ್ಕೆ ಸಂಬಂಧಪಟ್ಟಂಥದ್ದು ಯಾವುದೂ ಮಾಡೋಂಗಿಲ್ಲ. ಈ ಟೈಮಲ್ಲಿ ಯಾವುದೂ ಡಿಸಿಷನ್ಸ್ ತೊಗೊಳಂಗಿಲ್ಲ, ಹೊಸದಾಗಿ ಏನು ಮಾಡೋಂಗಿಲ್ಲ, ಇರೋದನ್ನ ಯಾವುದು ಬಿಡೋಂಗಿಲ್ಲ. ಸುಮಾರು ಜನ ಮಹಾಲಯ ಅಮಾವಾಸ್ಯೆ ದಿನ 21ನೇ ತಾರೀಕು ತರ್ಪಣ, ಪಿಂಡ ಪ್ರದಾನ, ದಾನ, ಪಿತೃಪೂಜೆ ಎಲ್ಲ ಮಾಡ್ತಾರೆ. ನಿಮ್ಮ ಪದ್ಧತಿ ಇದ್ದರೆ ಮಾಡಿ. ಪದ್ಧತಿ ಇಲ್ಲ ಅಂತಂದರೆ ಕಂಪಲ್ಸರಿ ಮಾಡೋದು ಪ್ರಯತ್ನ ಪಡಿ. ಪಿತೃಗಳಿಗೆ ವರ್ಷಕ್ಕೊಂದ್ಸಲ ನಮನ ಮಾಡೋದು ನಿಮಗೆ ಆಶೀರ್ವಾದ. ಇನ್ನು 17ನೇ ತಾರೀಕು ವಿಶ್ವಕರ್ಮ ಜಯಂತಿ ಬರುತ್ತೆ. ವಿಶ್ವಕರ್ಮ ಜನಾಂಗದವರಿಗೆ ದೊಡ್ಡ ಹಬ್ಬ, ವರ್ಷದಲ್ಲೇ ದೊಡ್ಡ ಹಬ್ಬ. ಆ ಸ್ವಾಮಿಗಳನ್ನು ಆರಾಧನೆ ಮಾಡುವಂಥದ್ದು. ಆ ಒಂದು ವಿಶ್ವಕರ್ಮ ಜಯಂತಿಯನ್ನು ಕೂಡ ಆಚರಣೆ ಮಾಡಿ. 22ನೇ ತಾರೀಕು ಶರನ್ನವರಾತ್ರಿ ಪ್ರಾರಂಭ ಆಗುತ್ತೆ. ನವರಾತ್ರಿ ಅಂದರೆ ದೇವಿಗೆ ಸಂಬಂಧಪಟ್ಟಂಥ ವಿಶೇಷವಾದಂಥ ದಿನಗಳು ಪ್ರಾರಂಭ ಆಗುತ್ತೆ. ನವರಾತ್ರಿ 9 ದಿನ ನವರಾತ್ರಿ, 1 ದಿನ ವಿಜಯದಶಮಿ, ಒಟ್ಟು 10 ದಿನ ಅತ್ಯಂತ ಅದ್ಭುತ, ವೈಭವ, ಸಡಗರ, ಸಂಭ್ರಮ. 22ಕ್ಕೆ ಮಹಾಲಯ, 21ಕ್ಕೆ ಮಹಾಲಯ ಅಮಾವಾಸ್ಯೆ ಮುಗಿದ್ರೆ 22ಕ್ಕೆ ಶರನ್ನವರಾತ್ರಿ ಪ್ರಾರಂಭ ಆಗುತ್ತೆ. 29ನೇ ತಾರೀಕು ನಿಮಗೆ ಸರಸ್ವತಿ ಪೂಜೆ ಇರುತ್ತೆ. 30ನೇ ತಾರೀಕು ದುರ್ಗಾಷ್ಟಮಿ ಇರುತ್ತೆ. ಅಂದರೆ ಸಾಲು ಹಬ್ಬಗಳು ಬರ್ತಾ ಇರುತ್ತೆ. ಆದರೆ ಪ್ರತಿಯೊಂದು ಹಬ್ಬನೂ ಆಚರಣೆ ಮಾಡಬೇಕು ಅಂತಲ್ಲ, ಸಾಧ್ಯವಾದಷ್ಟು ಪ್ರಯತ್ನಪಟ್ಟು ಆಚರಣೆ ಮಾಡಿ. ಅದು ನಿಮಗೆ ಯಶಸ್ಸಿಗೆ ಕಾರಣ ಆಗುತ್ತೆ. ಒಂದು ಹಂತಕ್ಕೆ ಹೇಳಬೇಕಾದ್ರೆ ತುಲಾರಾಶಿಯವರಿಗೆ ಈ ತಿಂಗಳು ದೊಡ್ಡ ಪ್ರಮಾಣದ ಸಮಸ್ಯೆಗಳು ಯಾವುದೂ ಕಾಣ್ತಾ ಇಲ್ಲ. ಗುಡ್, ಒಳ್ಳೆಯದೇ. ಕುಜನಿಗೆ ಮಾತ್ರ ಒಂದು ಪರಿಹಾರ ಹೇಳಿದಲ್ಲ, ಸುಬ್ರಹ್ಮಣ್ಯ ದೇವಸ್ಥಾನಕ್ಕೆ ಪ್ರತಿ ಮಂಗಳವಾರ ಹೋಗಿ ಮೊದಲನೇ ಮಂಗಳವಾರ ಭಸ್ಮಾರ್ಚನೆ ಮಾಡಿಸ್ಬಿಟ್ಟು ಪ್ರತಿನಿತ್ಯ ಆ ಭಸ್ಮವನ್ನು ಇಟ್ಕೊಳ್ಳೋಕೆ ಅಭ್ಯಾಸ ಮಾಡ್ಕೊಳ್ಳಿ. ಭೂಮಿ ಸಂಬಂಧಪಟ್ಟಂಥ ವಿಚಾರದಲ್ಲಿ ಸ್ವಲ್ಪ ಅನಾನುಕೂಲ ಇದೆ. ಈ ತಿಂಗಳೇನಾದ್ರು ವಾಹನ ತೊಗೊಳ್ಬೇಕು ಅಂತಂದರೆ ಮುಂದೂಡೋದು ಒಳ್ಳೆಯದು. ನೆಕ್ಸ್ಟ್ ತಿಂಗಳಿಗೆ, ಸೆಪ್ಟೆಂಬರ್ ತಿಂಗಳಿಗೆ ಬೇಡ, ಅಕ್ಟೋಬರ್ಗೆ ಪ್ಲ್ಯಾನ್ ಮಾಡ್ಕೊಳ್ಳಿ. ವಾಹನ ತೊಗೊಳ್ಳೋದು, ಸೈಟ್ ತೊಗೊಳ್ಳೋದು, ಏನೇ ಇರಲಿ, ಒಂದು ಬಟ್ಟೆ ತೊಗೊಳ್ಳೋದು, ಬಂಗಾರ ತೊಗೊಳ್ಳೋದು ಎಲ್ಲ ಮುಂದಕ್ಕೆ ಶಿಫ್ಟ್ ಮಾಡಿದ್ರೆ ಉತ್ತಮ. ಯಾಕೆ ಅಂತಂದರೆ ಪಿತೃಪಕ್ಷದ ಸಮಯದಲ್ಲಿ ಹಿಂದೆ ಮುಂದೆ ಏನೂ ಮಾಡೋದು ಒಳ್ಳೆಯದಲ್ಲ. ಸಾಧ್ಯವಾದಷ್ಟು ಪಾಸಿಟಿವ್ ಆಗಿ ಥಿಂಕ್ ಮಾಡಿ. ತುಲಾರಾಶಿಯವರಿಗೆ ಅತ್ಯಂತ ಸಂತೋಷವಾದಂಥ ಸಂದರ್ಭ.
ನಿಮ್ಮ ಮೂಲ ಜಾತಕದಲ್ಲಿ ಏನಾದರೂ ಕುಜ ಚೆನ್ನಾಗಿತ್ತು ಅಂತಂದರೆ ಇನ್ನಷ್ಟು ಬಲಿಷ್ಠವಾದ ಫಲ ಸಿಗುತ್ತೆ. ಕುಜನಿಗೆ ಪರಿಹಾರವೇ ಬೇಕಿಲ್ಲ. ಗುರುಗಳೇ ನೀವು ಹೇಳ್ತಿದ್ದೀರ ತುಲಾರಾಶಿಗೆ ಸೂಪರ್ ಆಗಿದೆ, ಅದಿದೆ ಬಟ್ ನಮಗೇನೋ ಫಲ ಸಿಗ್ತಾ ಇಲ್ಲ, ನಮಗೇನೋ ಆಗ್ತಾ ಇಲ್ಲ, ನೀವು ಹೇಳೋದೆಲ್ಲ ಆಪೋಸಿಟ್ ಆಗ್ತಾಯಿದೆ ಅಂದರೆ ಆವಾಗ ನೀವೇನು ಮಾಡಬೇಕು, ನಿಮ್ಮ ಮೂಲ ಜಾತಕವನ್ನು ಒಮ್ಮೆ ನುರಿತ ಜ್ಯೋತಿಷ್ಯರಿಗೆ ತೋರಿಸ್ಕೊಂಡು ವೇದಿಕ್ ಅಸ್ಟ್ರಾಲಜಿ, ಹೈಯರ್ ಅಸ್ಟ್ರಾಲಜಿ ಪ್ರಿಡಿಕ್ಷನ್ಸನ್ನು ಮಾಡಿಸಿ ಏನಾದರೂ ದೋಷಗಳಿತ್ತು ಅಂದರೆ, ಏನಾದರೂ ಬಲಹೀನವಾಗಿತ್ತು ಅಂದರೆ ಬಲ ಮಾಡಿಕೊಳ್ಳೋದು, ದೋಷ ಇತ್ತಂದರೆ ಪರಿಹಾರ ಮಾಡಿಕೊಂಡು ಅದು ಸರಳವಾಗಿ ಮಾಡಿಕೊಂಡು ನಿಮ್ಮ ಜೀವನದಲ್ಲಿ ಯಶಸ್ಸನ್ನು ಕಾಣಬೇಕು ಅನ್ನೋಂಥದ್ದು ಮೂಲ ಉದ್ದೇಶ. ನೋಡಿದ್ರಲ್ಲ ತುಲಾರಾಶಿಯವರ ಸೆಪ್ಟೆಂಬರ್ ತಿಂಗಳ ಮಾಸ ಭವಿಷ್ಯ. ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಮುಖ್ಯವಾಗಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನನ್ನು ಪ್ರೆಸ್ ಮಾಡಿ. ಪ್ರತಿನಿತ್ಯ ನಾನು ಪೂಜೆ ಮಾಡುವಂತಹ ನನ್ನ ಆರಾಧ್ಯ ದೇವಿ ಹೊರನಾಡು ಅನ್ನಪೂರ್ಣೇಶ್ವರಿಯ ಆಶೀರ್ವಾದ ಅನುಗ್ರಹ ಸದಾಕಾಲ ಮತ್ತೊಮ್ಮೆ ನಿಮ್ಗೆ ಸಿಗಲಿ ಅಂತ ಪ್ರಾರ್ಥನೆ ಮಾಡ್ತಾ, ಸರ್ವೇ ಜನಾಃ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು.